ನಮ್ಮ ಜೊತೆಗೆ ಸಚಿವರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಿರೀಕ್ಷೆ ಇದ್ದಿದ್ದು ಬಿಡದಿ ವಿಚಾರ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ಬೋದು ಅನ್ನೋದು, ಈಗ ಉಲ್ಟಾಗಿ ನಾಗೇಂದ್ರ ಅವ್ರಿಗೆ ತಿರ್ಕೊಂಡ್ಬಿಟ್ಟಿದೆ. ನಾಗೇಂದ್ರ ಅವ್ರ ವಿಚಾರಕ್ಕೆ ಇಷ್ಟು ದೊಡ್ಡ ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇತ್ತಾ, ಕಾಲಹರಣ ಮಾಡುವಂಥ ಅವಶ್ಯಕತೆ ಇತ್ತಾ ಅನ್ನೋಂಥ ಒಂದು ಪ್ರಶ್ನೆ ಇದ್ದಿದೆ. ಈಗ ನಿಮ್ಗೆ ನಿರೀಕ್ಷೆ ನಿಮ್ಗೆ ಹೆಂಗೆ ನಿರೀಕ್ಷೆ ಇತ್ತು ಬಿಡದಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಆಯ್ತದೆ ಅಂತ? ಮಾಧ್ಯಮದವ್ರು ಏನಾದ್ರು ನಿರೀಕ್ಷೆ ಮಾಡ್ತಾ ಇದ್ದೀರಾ ಬಿಡದಿ ಹೋರಾಟ ಜೋರಾಗ್ತದೆ ಅಂತ? ಇರಲಿ, ಯಾವುದೇ ವಿಚಾರವಾಗಲಿ, ಈಗ ಸದನ ಸೇರ್ತಕ್ಕಂಥದ್ದು ಪರಸ್ಪರ ಚರ್ಚೆಗಳ ಮುಖಾಂತರ ಆ ವಿಚಾರಗಳನ್ನ ಮಣ್ಣೆ ಮಾಡಿ ಅದಕ್ಕೆ ಉತ್ತರವನ್ನು ಕಂಡುಹಿಡ್ಕೊಂಡು ಸರ್ಕಾರದಲ್ಲಿ ತಪ್ಪಿದರೆ ಅದನ್ನು ಸಾರ್ವಜನಿಕವಾಗಿ ತೋರಿಸಲಿಕ್ಕೆ ಸದನ ಇರತಕ್ಕಂಥದ್ದು. ಇವರು ನಾಗೇಂದ್ರ ಅವರ ವಿಚಾರ ಈಗಾಗಲೇ ಹಿಂದೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು, SIT ತನಿಖೆ ಕೂಡ ಆಯಿತು. ಇವರು ಸದನವನ್ನು ದುರುಪಯೋಗ ಪಡಿಸ್ಕೊಂಡು ಸದನದ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ದುರುಪಯೋಗ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ BJP ಅವರು, JDSನವರು. ನಾನು ಯಾಕೆ ಹೇಳಕ್ಕೆ ಬರ್ತೀನಿ, ಏನು ಈ ವಿಚಾರ ಹೇಳ್ತೀನಿ ಅಂದರೆ, ಅವ್ರಿಗೆ ಸಬ್ಜೆಕ್ಟೇ ಇಲ್ಲ ಚರ್ಚೆ ಮಾಡಲಿಕ್ಕೆ. ಆಮೇಲೆ ಸಬ್ಜೆಕ್ಟ್ ಅದನ್ನು ಚರ್ಚೆ ಮಾಡ್ತಕ್ಕಂಥ ಚಾಕ್ಯತೆನೂ ಅವರಲ್ಲಿ ಕಾಣ್ತಾ ಇಲ್ಲ. ನಾವು ಅಲ್ಲಿ ಫೇಲ್ ಆಯ್ತೀವಿ ಅಂತೇಳಿ ಅದನ್ನು ಮುಖ ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು. ನಾಗೇಂದ್ರ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರು ಅರ್ಹತೆ ಇರಲಿಲ್ವಾ ಕಾಂಗ್ರೆಸ್ನಲ್ಲಿ ಸಚಿವರಾಗೋಕ್ಕೆ ಅಂತ ಸರ್? ಯಾಕೆ ನಾಗೇಂದ್ರ ಅವ್ರಿಗೆ ಅರ್ಹತೆ ಇಲ್ವಾ? ಅರ್ಹತೆ ಬಗ್ಗೆ ಎಲ್ರಿಗೂ ಅರ್ಹತೆ ಇದೆ, 140 ಜನಕ್ಕೂ ಅರ್ಹತೆ ಇದೆ. ಅದು ಕೆಲವು ಮಾನದಂಡಗಳು, ಕೆಲವು ವಿಭಾಗವಾರು ಪ್ರಾತಿನಿಧ್ಯಗಳು, ಇದ್ರ ಮೇಲೆ ತೀರ್ಮಾನ ಆಗ್ತದೆ. ಕಳಂಕ ಅವ್ರ ಮೇಲೆ ಇದ್ದಾಗ ಅದು ನಿರ್ಧಾರ ಆಗೋವರೆಗೂ ಬಿಟ್ಟಿದ್ರೆ ಒಳ್ಳೇದಿತ್ತು ಅನ್ನುವಂಥದ್ದು. ಕೇಂದ್ರದಲ್ಲಿ ಒಂದು ಕಾನೂನನ್ನು ಮಾಡಲಿ, ಕಳಂಕ ಯಾರ್ಯಾರ ಮೇಲೆ ಇದೆ ಅವ್ರನ್ನೆಲ್ಲರೂ ಕೂಡ ಸಚಿವ ಸಂಪುಟಕ್ಕೆ ತಗೋಬೇಡದು ಅಂತೇಳಿ ಕಾನೂನು ಮಾಡಿದ್ರೆ ಆವಾಗ ಅದಕ್ಕೆ ನಾವು ಬೈಂಡ್ ಆಗ್ತೀವಿ. ಕೇಂದ್ರದಲ್ಲಿ ಎಷ್ಟು ಜನ ಕಳಂಕಿತ ಸಚಿವರಿಲ್ಲ? ಅವ್ರಿಗೆ ಆರೋಪ ಎಲ್ಲರ ಮೇಲೂ ಇದೆ. ಯಾಕೆ ಅವ್ರನ್ನೆಲ್ಲ ಕೇಂದ್ರದ ಸಚಿವರನ್ನಾಗಿ ಮಾಡ್ಕೊಂಡಿದ್ದಾರೆ? ಅದಕ್ಕೆ ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಅಲ್ಲ. ಆರೋಪ ತೀರ್ಮಾನ ಆಗಿ ಇವರ ಅಪರಾಧಿ ಅಂತ ತೀರ್ಮಾನ ಆದರೆ ಅದು ಕಾನೂನು ಕ್ರಮ ತಗೊತದೆ. ಭಾಳ ಪ್ರಮುಖವಾಗಿ ಬರದ ವಿಚಾರ ಚರ್ಚೆ ಆಗಬೇಕಾಗಿತ್ತು ಸರ್. ಈ ತಿಂಗಳ ಕೊನೆಯವರೆಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡಬೇಕು, ಬರ ಘೋಷಣೆ ಮಾಡಿ ಅಂತ. ಅದಾಗುತ್ತಾ ಕೆಲಸ ಅಂತ ಸರ್ಕಾರದಿಂದ? ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮನ್ನು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲೇ ಹೇಳಿದ್ರು, ನಾವೆಲ್ಲ ಕೂಡ ಹೋಗಿ ಸ್ಥಳೀಯವಾಗಿ ಚರ್ಚೆ ಮಾಡಿ ಬರದ ಜಾಗಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವಾಸ್ತವಾಂಶದ ಅರಿವನ್ನು ತೆಗೆದುಕೊಂಡ್ಬಂದು ಈಗ ಬುಕ್ಲೆಟ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಇದು ಸಲ್ಲಿಸಿದ ನಂತರ ನಾವು ಇದಕ್ಕೆ ಪ್ರಸ್ತಾವನೆಯನ್ನು, ಅದು ವೈಜ್ಞಾನಿಕವಾಗಿ ತೀರ್ಮಾನ ಆಗಬೇಕು. ಸುಮ್ಮನೆ ನಮ್ಮ ಇಚ್ಛೆ ಬಂದಂಗೆ ಮಾಡಲಿಕ್ಕೆ ಆಗಲ್ಲ. ಅಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳು, ಅಲ್ಲಿರ್ತಕ್ಕಂಥ ಮಳೆಯ ಪ್ರಮಾಣ ಇರ್ಬೋದು ಅಥವಾ ಬೆಳೆ ಯಾವ ಪರಿಸ್ಥಿತಿಯಲ್ಲಿದೆ ಅಂತಕ್ಕಂಥ ವಿಚಾರವೆಲ್ಲ ಚರ್ಚೆ ಮಾಡಿ ನಂತರ ಅದನ್ನು ನಾವು ಕೇಂದ್ರಕ್ಕೆ ಕಳಿಸಿ ನಾವು ಅದನ್ನು ಬರ ಯಾವುದು ಆಗಬೇಕು, ಘೋಷಣೆ ಆಗಬೇಕು, ಅದನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು. ಪ್ರಮುಖವಾಗಿ ಸರ್, ಕಳೆದ ಬಾರಿ ಬರದ ಪರಿಹಾರವನ್ನು ಕೋರ್ಟ್ ಮುಖಾಂತರ ತೆಗೆದುಕೊಳ್ಬೇಕಂತ ಪರಿಸ್ಥಿತಿ ಬಂತು ರಾಜ್ಯ ಸರ್ಕಾರಕ್ಕೆ. ಈ ಬಾರಿನೂ ಕೂಡ ಅದೇ ಪರಿಸ್ಥಿತಿ ಉದ್ಭವ ಆಗುತ್ತಾ, ಅಥವಾ ಈ ಕೊಟ್ಟಂತ ವರದಿಯನ್ನ ಕೇಂದ್ರ ಸರ್ಕಾರ ಪುರಸ್ಕರಿಸಿ ಬರ ಪರಿಹಾರ ಬಿಡುಗಡೆ ಮಾಡುತ್ತೆ ಅನ್ನೋ ನಿರೀಕ್ಷೆ ಏನಾದರೂ ಇದೆಯಾ? ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ. ಕಳೆದ ಬಾರಿ ನಾವು ಕೋರ್ಟ್ಗೆ ಹೋಗಿ ಪಡೆದುಕೊಂಡು ಅಂತಂದರೆ ಇದೊಂಥರ ಚೀಮಾರಿ ಆಗ್ತಂಗಲ್ವ ಕೇಂದ್ರ ಸರ್ಕಾರಕ್ಕೆ, ಮಲತಾಯಿ ಧೋರಣೆಯನ್ನು ಯಾವ ರೀತಿ ತೋರಿಸ್ತಾ ಇದೆ ಅಂತಕ್ಕಂಥದ್ದನ್ನು. ಬಹುಶಃ ಈ ಬಾರಿ ಕಳಿಸ್ತೀವಿ, ನೋಡೋಣ ಅವ್ರು ಯಾವ ರೀತಿ ಅದನ್ನು ನಮಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನು. ಇಲ್ಲಿ ಕೂಗಾಡ್ದವರಲ್ಲ ಮಹಾನ್ ನಾಯಕರುಗಳು, ಇವರೆಲ್ಲ ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದ ಮನವೊಲಿಸಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿಸ್ಕೊಂಬಂದರೆ ಜನ ಮುಂದಿನ ಸರಿ ಅವ್ರನ್ನ ನೋಡ್ತಾರೆ. ಇಲ್ಲ ಅಂತಂದರೆ ಇವ್ರು ರಾಜಕೀಯಕ್ಕೆ 28ಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಏನಾದ್ರು ಚರ್ಚೆ ಆಗ್ಬೋದಾ ಸರ್? ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ಪರ್ಟಿಕ್ಯುಲರ್ ವಿಚಾರ ಚರ್ಚೆ ಇಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳಿದ್ದಾವೆ. ಬರೋದು ವಿಚಾರ ಇದೆ, ಬರೋದು ನಾವು ಸಬ್ಮಿಟ್ ಮಾಡಬೇಕಿವ ಈ ಬಾರಿ ಕ್ಯಾಬಿನೆಟ್ಟಲ್ಲಿ. ನಾವೆಲ್ಲ ಭೇಟಿ ಕೊಟ್ಟಿದ್ದೋ ಆ ವಿಚಾರವಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಅದನ್ನು ವರದಿಯನ್ನು ನೀಡಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ. ವರದಿ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಸರ್ಕಾರ ಮಾಡುತ್ತೆ. ಸರ್ಕಾರ ಅದನ್ನು ಯಾವ ರೀತಿ ಅದನ್ನು ಘೋಷಣೆ ಮಾಡಬೇಕು, ಯಾವ ಮಾನದಂಡದ ಮೇಲೆ ಘೋಷಣೆ ಮಾಡಬೇಕು ಅದನ್ನು ಸರ್ಕಾರ ತೀರ್ಮಾನ ಮಾಡ್ತದೆ. ಥ್ಯಾಂಕ್ ಯು.